ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ನನ್ನ ಈವ್ನಿಂಗ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಒಂದು ಹಿಟ್ಟಲ್ಲಿ 4 ಥರ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲೊಂದು ಕಪ್ ನೀರು ಇಟ್ಕೊಂಡು ಅದಕ್ಕೆ ಬಾಳೆಕಾಯಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ಸೇರಿಸ್ಕೊತಾ ಇದ್ದೀನಿ. ಇನ್ನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಖಾರ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಗಂಟೆ ಇಲ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟಲ್ಲಿ ಜಾಸ್ತಿ ಗಂಟು ಥರ ಇರುತ್ತೆ. ಸೊ ಈಗ ಎಲ್ಲ ಕಡೆನೂ ಮಿಕ್ಸ್ ಆಗಿದೆ ಕಂಪ್ಲೀಟಾಗಿ. ನಾನು ಸ್ವಲ್ಪನೇ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ತುಂಬ ತೆಳುನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಇದ್ದರೆ ಸಾಕು. ಹಿಂಗೆ ಎದ್ದಿದ್ರೆ ಅದಕ್ಕೆ ಅಂಟ್ಕೊಳ್ಳೋ ಥರ ಇರಬೇಕು. ಬಾಳೆಕಾಯಿಗಾಗಲಿ ಯಾವುದಕ್ಕೆ ಆದ್ರೂ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ರೆಡ್ ಚಿಲ್ಲಿನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಈಗಿನ್ನೂ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಮೆಷರ್ಮೆಂಟ್ ಅಂತ ಇಲ್ಲ, ನಾನಿಲ್ಲಿ ಕ್ವಾಂಟಿಟಿಗೆ ತಕ್ಕಂಗೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ. ಒಂದೇ ಸತಿ ನೀರನ್ನ ಹಾಕಿಬಿಟ್ರೆ ಪೂರ್ತಿ ತೆಳುಗಾದರೆ ಮತ್ತೆ ಹಿಟ್ಟನ್ನ ಆ್ಯಡ್ ಮಾಡಬೇಕು, ಮತ್ತು ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಸಾಲ್ಟ್ ಹಾಕಬೇಕು. ಮೆಷರ್ಮೆಂಟ್ ಹಾಳಾಗುತ್ತೆ. ಸೊ ಆ ಪರ್ಪಸ್ಸಿಗೋಸ್ಕರ ನಾನು ಸ್ವಲ್ಪನೇ ಸೇರಿಸ್ಕೊಂಡು ಮಾಡ್ತೀನಿ. ಈ ಟಿಪ್ಸ್ನ ಯಾವಾಗಲೂ ಫಾಲೋ ಮಾಡ್ತೀನಿ ನಾನು. ನೀವು ಯಾವ ಥರ ಟಿಪ್ಸ್ನ ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಅದಕ್ಕೆ ಬಂದಿದೆ, ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ. ಇಷ್ಟಿದ್ರೆ ಸಾಕು, ಬಜ್ಜಿ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಹಾಗೇ ಎಣ್ಣೆ ಫ್ರೈಗೆ ಇಟ್ಕೊತಾ ಇದ್ದೀನಿ. ಈಗ ಒಂದು ಪಾನ್ಗೆ ಬಿಸಿ ಇಟ್ಬಿಟ್ಟು ಅದಕ್ಕೆ ನಾನು 1/4 ಕಪ್ಪಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ತುಂಬ ಎಣ್ಣೆ ಹಾಕಬಾರ್ದು, ಯಾಕಂದರೆ ಅದು ತುಂಬ ಫ್ರೈ ಆದಾಗ ಡೀಪ್ ಫ್ರೈ ಆಗಿರೋದ್ರಿಂದ ಆ ಎಣ್ಣೆನ ಪುನಃ ಬಳಸಿದ್ರೆ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋ ಪರ್ಪಸ್ಸಿಗೋಸ್ಕರ ನಾನೊಂದು ಸ್ವಲ್ಪ ಕ್ವಾಂಟಿಟಿಲಿ ನಾನು ಎಣ್ಣೆ ತೊಗೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ. ಈಗ ಬಜ್ಜಿ ಹಾಕೋ ಸಮಯದಲ್ಲಿ ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಸೋಡಾ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಕೊನೆಯದಾಗೇ ಉಪ್ಪು ಅಥವಾ ಈ ಸೋಡಾ ಪುಡಿನೆಲ್ಲ ಹಾಕ್ತೀನಿ. ಈಗ ಎಣ್ಣೆ ಕಾಯ್ದಿದೆ, ಎಣ್ಣೆಗೂ ಸ್ವಲ್ಪ ಚುಟುಕಿ ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಎಣ್ಣೆ ಅಂಶ ಇಟ್ಕೊಳ್ಳಲ್ಲ ಅನ್ನೋ ಪರ್ಪಸ್ಸಿಗೋಸ್ಕರ ನಾನು ಎಣ್ಣೆಗೆ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಈ ಟಿಪ್ಸ್ನ ಫಾಲೋ ಮಾಡ್ತೀನಿ. ನೀವು ಯಾವ ಥರ ಟಿಪ್ಸ್ನ ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಟಿಪ್ಸ್ ಇಷ್ಟ ಆದರೆ ಅದನ್ನು ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ನಾನು ಬಾಳೆಕಾಯಿನ ಹಾಕ್ಕೊತಾ ಇದ್ದೀನಿ. ಎದ್ದುಬಿಟ್ಟು ಒಂದೊಂದೇ ಸಣ್ಣಗೆ ಫ್ಲೇಮ್ ಇಟ್ಕೊಂಡು ಒಂದೊಂದೇ ಬಿಡ್ತಾಯಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊತೀನಿ. ಕಲರ್ ಚೇಂಜ್ ಆಗಿದ ತಕ್ಷಣ ಅದನ್ನು ತೆಗಿಬಾರ್ದು, ಯಾಕಂದರೆ ಅದು ಮೇಲ್ಗಡೆ ಕಲರ್ ಬಂದಿರುತ್ತೆ, ಬಟ್ ಆದರೆ ಒಳಗಡೆ ಬೆಂದಿರಲ್ಲ ಬಾಳೆಕಾಯಿದು. ಸೊ ಅದಕ್ಕೆ ಈಗ ನಾನು ಒಂದು ಸೈಡ್ ಆಗಿದೆ, ಈಗ ಇನ್ನೊಂದು ಸೈಡ್ ಪುನಃ ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ಹಾಕ್ಸ್ಕೊಂಡು ಮೀಡಿಯಮ್ಮಾಗಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಮೀಡಿಯಮ್ಮಾಗಿ ಇಟ್ಕೊಂಡು ಪೂರ್ತಿ ಬೆಂದಾದಮೇಲೆ ಕಲರ್ ಚೇಂಜ್ ಆದಮೇಲೆ ಗೋಲ್ಡನ್ ಥರ ಕಲರ್ ಬಂದಾದಮೇಲೆ ನಾನು ರಿಮೂವ್ ಮಾಡ್ತೀನಿ. ಗೆಸ್ಟ್ ಅಥವಾ ಕಿಟ್ಟಿ ಪಾರ್ಟಿ ಇಲ್ಲ ಮಕ್ಕಳಿಗಂತೂ ಭಾಳನೇ ಲೈಕ್ ಆಗುತ್ತೆ. ಈಗ ತೆಗೆದಿದ್ದೀನಿ, ಟಿಶ್ಯೂ ಪೇಪರಲ್ಲಿ ಮೇಲೆ ಹಾಕಿರೋದ್ರಿಂದ ಎಣ್ಣೆ ಜಾಸ್ತಿ ತೊಗೊಳ್ಳಲ್ಲ ಅನ್ನೋ ಪರ್ಪಸ್ಸಿಗೆ ಹಾಕಿದ್ದೀನಿ. ನಾನೀಗ ಅದೇ ಹಿಟ್ಟಲ್ಲಿ ಕ್ಯಾಪ್ಸಿಕಮ್ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಎಣ್ಣೆಗೆ ಹಾಕಿ 4 ಮಿನಿಟ್ಸ್ ಬಿಡ್ತೀನಿ. 4 ಮಿನಿಟ್ಸ್ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಅದೊಂದು 3-2 ಮಿನಿಟ್ಸ್ ಬಿಡ್ತೀನಿ. ಈ ಥರ ಮಾಡಿಕೊಡೋದ್ರಿಂದ ಎಲ್ಲ ಥರ ಬಜ್ಜಿನೂ ತಿಂದಂಗೆ ಆಗುತ್ತೆ. ಈಗ ಆಗಿದೆ ಒಂದು ಸೈಡು. ಈಗ ಇನ್ನೊಂದು ಕಡೆ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊಂಡು ಎತ್ತಿಡ್ಕೊತೀನಿ 4 ಮಿನಿಟ್ಸು. ಬಾಳೆಕಾಯಿ ಬದಲಿಗೆ ಅಥವಾ ಪೊಟೊಟೊನೂ ಬಳಸ್ಕೋಬೋದು, ಕ್ಯಾಪ್ಸಿಕಮನ್ನು ಹಾಕೊಬೋದು. ನಾನು ನೆಕ್ಸ್ಟ್ ಮಾಡ್ತಾ ಇರೋದು ಈರುಳ್ಳಿ ಬೋಂಡ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ಸ್ವಲ್ಪ ಹಿಟ್ಟು ಮಿಕ್ದಂಗಾಯಿತು. ಸೊ ಅದಕ್ಕೇ ಒಂದು ಈರುಳ್ಳಿನೇ ಹೆಚ್ಕೊಂಡು ಸ್ವಲ್ಪ ಸಬ್ಬಾಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಬೋದು. ತುಂಬ ರುಚಿಯಾಗಿರುತ್ತೆ. ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೊಂಡು ಹಾಕಿದ್ದೀನಿ. ಜಾಸ್ತಿ ಆಗಿಲ್ಲ, ಕಡಿಮೆನೇ ಆಗಿದೆ. ಇವತ್ತಿನ ರೆಸಿಪಿ ಹೇಗಿತ್ತು
ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ನಿಮಗೆ ಬೇರೆ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ನಾವಿಲ್ಲಿ ಕಾಫಿ ರೆಡಿ ಮಾಡ್ತಾ ಇದ್ದೀವಿ. ಡಿಕಾಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಲು ಬಿಸಿ ಹಾಕ್ಕೊಂಡು ಅದನ್ನು ತೊಗೊತಾ ಇದ್ದೀವಿ. ಏನು ಫ್ಲೇವರ್ ಬರ್ತಾ ಇದೆ ಕಾಫಿದಂದರೆ ಬಿಸಿ ಬಿಸಿ ಬಜ್ಜಿ ಅದ್ರ ಜೊತೆ ಕಾಫಿ ತುಂಬಾ ಚೆನ್ನಾಗಿದೆ. ಈ ವೆರೈಟಿ ಬಜ್ಜಿನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ಒಂದು ರಿಸೆಪ್ಷನ್ ಇದೆ, ಹೊರಟಿದ್ದೀವಿ. ಅದ್ರದ್ದೊಂದು ಸ್ಮಾಲ್ ವಿಡಿಯೋ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ.